ಆಗಿದೆ. ಅಲ್ಲ ಇನ್ನೊಂಚೂರು ಮುಂದಕ್ಕೆ ಹಾಕ್ಬೋದಾಗಿತ್ತಲ್ವಾ? ಹಾಕಿದ್ರೆ ನಿಮ್ಗೆ ಏನು ಯೂಸ್ ಇದೆ? ಏನು ಯೂಸ್ ಇದೆ? ಈಗ ಎಲ್ಲ ಮೂವಿಕಿನ್ನ ಇದು ಕನ್ನಡಕ್ಕೋಸ್ಕರ ತೆಗೆದಿರೋ ಮೂವಿ ಫಸ್ಟ್ ಪಾಯಿಂಟ್. ಯಾಕಂದ್ರೆ ಇದು ಇದರಲ್ಲಿ ಪ್ರತಿಯೊಂದು ಡೈಲಾಗ್ಗಳು ಕೂಡ ಕನ್ನಡಕ್ಕೋಸ್ಕರ ಮಾತಾಡಿರೋದು, ಹೌದ್ರಾ? ಹಂಗಿದ್ಮೇಲೆ ಇದನ್ನ ಭಾಳ ಎಲ್ಲ ಈ ಆಗಿರೋ ರಿಲೀಸ್ ಫಿಲಮ್ಗಿನ್ನ ಇದು ಜಾಸ್ತಿ ರಿಲೀಸ್ ಆಗ್ಬೇಕು, ಹೈಯೆಸ್ಟ್ ಗ್ರಾಸ್ ಲೆವೆಲ್ ದಾಟ್ಬೇಕು ಇದು. ಯಾಕಂದ್ರೆ ಇದು ಕನ್ನಡಕ್ಕೋಸ್ಕರ ತೆಗ್ದಿರೋ ಮೂವಿ. ಈ ಬಾಹುಬಲಿ ಅಂತ ಅದು ಇದು ಭಾಷೆಗಳು ತೆಗಿತಾರ, ಅದಕ್ಕೆ ಕಾಂಪಿಟೇಷನ್ ಕೊಡಂಗಿದೆ ಮೂವಿ ಇದು, ಹೌದ್ರಾ? ಅದು ಏನು ಒಂದು ಗ್ರಾಫಿಕ್ಸ್ ಏನಾದ್ರು ಇದೇನ ಇದರಲ್ಲಿ? ಒಂದು ಗ್ರಾಫಿಕ್ಸ್ ಕೂಡ ಒಂದು ಫೈಟ್ ಸೀನಲ್ಲಿ ಪ್ರತಿ ರಿಯಲಿಸ್ಟಿಕ್ ಆಗಿ ತೆಗ್ದಿರೋದು. ಯಾವ ಇಸ್ವಿಯಲ್ಲಿ ಬಂದಿದ್ರು ಕೂಡ ಈ ಮೂವಿನ ಒಂದು ಕನ್ನಡಕ್ಕೋಸ್ಕರ ತೆಗ್ದಿರೋ ಮೂವಿ, ಇದಕ್ಕೆ ಎಂಕರೇಜ್ ಮಾಡಬೇಕು. ಎಲ್ಲ ಥಿಯೇಟ್ರ್ಗಳು ಬಂದು ಮುಂದಕ್ಕೆ ತಗೊಂಡ್ಲೇಬೇಕು ಇವನ್ನ ಮೂವಿಗಳನ್ನು. ಕನ್ನಡ ಇಂಡಸ್ಟ್ರಿ ಒಂದು ಟೈಮ್ ಇದ್ದಾಗ ಮೇಲೆತ್ತದಂಥ ಸಿನಿಮಾ ಇದು, ಕನ್ನಡ ಇಂಡಸ್ಟ್ರಿಗೆ ಹೆಸರು ಕೊಟ್ಟಂಥ ಸಿನಿಮಾ ಇದು. ಆ ಟೈಮಲ್ಲಿ ಅಂಥ ಸಿನಿಮಾನ ತಗೊಂಡೋಗಿ ನೀವು ಎಂತೆಂಥ ಜಾಗದಲ್ಲಿ ರಿಲೀಸ್ ಮಾಡಿಬಿಟ್ಟು ಯಾವ ಥರ ಅವಮಾನ ಮಾಡ್ತಿದ್ದೀರಿ ನೀವು. ಸರ್, ಈಗ ನೆಕ್ಸ್ಟ್ ದರ್ಶನ್ ಅವ್ರ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕು ಅಂತಂದ್ರೆ ಏನೇನು ಪ್ಲಾನ್ ಮಾಡ್ಕೋಬೇಕು? ಯಾವ ಸಿನಿಮಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮೇಡಮ್, ನೆಕ್ಸ್ಟು ನಾವು ಸಿನಿಮಾ ಯಾವುದೇ ಆಗಲಿ, ನಮ್ಮ ಬಾಸ್ ಯಾವ ಸಿನಿಮಾನಾದರೂ ಬಿಡಿ, ನಾವು ಅಭಿಮಾನಿಗಳು ನೋಡ್ತೀವಿ, ಆಯಿತಾ? ನೀವು ಬಿಡೋದಕ್ಕೆ ಮುಂಚೆ ಜನರಿಗೆ ಒಂದು ಮೇನ್ ಥಿಯೇಟ್ರ್ ಕೊಡಿ. ಮೇನ್ ಥಿಯೇಟ್ರ್ ಕೊಟ್ಟು ಇಂಥ ಜಾಗದಲ್ಲಿ ಇಂಥ ಡೇಟ್ಗೆ ಹಿಂಗೆ ರಿಲೀಸ್ ಆಗ್ತಿದೆ ಅಂತ ಒಂದು ಅಪ್ಡೇಟ್ ಕೊಡಿ. ಜನಗಳು ಬರ್ತಾರೆ, ಆಯಿತಾ? ಆ ಅಪ್ಪನಿಗೆ ದಿನ ಹಾಕಿದ್ರು ದಿನ ಬರೋಂಥ ಫ್ಯಾನ್ಸ್ಗಳಿದ್ದಾರೆ ನಮಗೆ, ಆಯಿತಾ? ಅದನ್ನು ಬಿಟ್ಬಿಟ್ಟು ತಗೊಂಡು ಬಂದು ಎಲ್ಲ ಜೆ ಪಿ ನಗರದಲ್ಲಿ ಆಗ್ಬಿಟ್ಟು ಅದು ಅಪ್ಡೇಟೇ ಇಲ್ಲ. ಅದು ಬುಕ್ ಮೈ ಶೋವಲ್ಲಿ ಯಾರು ಎಲ್ಲರೂ ಎಜುಕೇಟೆಡ್ ಇಲ್ಲ, ಎಲ್ಲ 90% ಅನ್ಎಜುಕೇಟ್ಗಳು ನಮ್ಮಂತ ಓದಿರೋರು ಇದ್ದಾರೆ, ಆಯಿತಾ? ಅವ್ರು ಎಲ್ಲಿ ನೋಡ್ತಾರೆ ಹೇಳಿ? ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡ್ತಾರೆ, ಇಲ್ಲೊಂದು ವಿಡಿಯೋ ನೋಡ್ತಾರೆ. ಏನಂದರೆ ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ಚೆಕ್ ಮಾಡಿದ್ದೀವಿ ಜೆ ಪಿ ನಗರ ಸಿದ್ಧಲಿಂಗೇಶ್ವರ. ಇವಾಗ ನೀವು ನೋಡ್ಬೋದು ಇಲ್ಲಿ 10, ಈಗ ಎಷ್ಟು ಮಾರ್ನಿಂಗ್ ಶೋ 6:30 6:30 ಶೋಲ್ಡ್ ಔಟ್ ಅಂತ ತೋರಿಸ್ತಿದೆ. ಇದು ಬುಕ್ ಮೈ ಶೋ ತಾನೇ ಓಪನ್ ಮಾಡಿದ್ದೀನಿ ನಾನು. 10:30 ಶೋಗೆ ನೋಡಿ, ಈಗ ನಿಮ್ಮ ಎದುರಿಗೆ ತೋರಿಸ್ತೀನಿ, ಒಂದೇ ಒಂದು ಟಿಕೆಟ್ ಖಾಲಿ ಇದೆ. ಈಗ ಟಿಕೆಟ್ ಕೌಂಟ್ರಿಗೆ ಹಿಂಗೆ ನಡೀರಿ ಕ್ಯಾಮ್ರಾ ಸಮೇತ, ಎಲ್ಲಿ ಬುಕ್ ಆಗಿದೆ ಇಷ್ಟು ಟಿಕೆಟ್ ತೋರಿಸಿ. ಯಾರಿಗೂ ಅಪ್ಡೇಟ್ ಇಲ್ಲ ಇಲ್ಲಿ ಜನ ನೋಡಿ. ಒಂದೇ ಒಂದು ಥಿಯೇಟರ್ ಇದೆ, ಅಲ್ಲಿ ನೋಡಿ, ಅಲ್ಲೊಂಥರ ತೋರಿಸ್ತಿದೆ, ಇನ್ನೊಂದು ಥಿಯೇಟರ್. ಎಲ್ಲ ಥಿಯೇಟರ್ ಹಿಂಗೆ ಆಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದು ಏನು ಅವ್ರ ಹೆಸರು ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಎಲ್ಲರೂ. ಒಂದು ಅಪ್ಡೇಟ್ ಇಲ್ಲ. ನಿನ್ನೆ ಸಾಯಂಕಾಲ ಎಲ್ಲರಿಗೂ ಗೊತ್ತಾಗಿರೋದು ಇದು ವಿಷಯ. ಈಗ ಇವ್ರು ಕೇಳಿದ್ರೆ ಪೇಟಿಎಂ ಅಲ್ಲಿ ಬುಕ್ ಮಾಡಬೇಕು, ಪೇಟಿಎಂ ಅಲ್ಲಿ ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಬುಕ್ ಮೈ ಶೋ ಅಲ್ಲಿ ಇದೆಯಲ್ಲ, ಈಗ 10:30 ಶೋ ತೋರಿಸಿ ನಿಮ್ ಕ್ಯಾಮ್ರಾದಲ್ಲಿ, ಒಂದೇ ಒಂದು ಟಿಕೆಟ್ ಇದೆ. ಸರಿ ಸರ್, ಈಗ 10:30 ತನಕ ಇಲ್ಲೇ ಇರಿ ಸರ್, ಈಗ ಕೌಂಟರ್ ಅಲ್ಲಿ ನಡ್ರಿ ಸರ್. ಇಷ್ಟು ಟಿಕೆಟ್ ಬುಕ್ ಆಗಿದೆಯಾ ತೋರಿಸಿ. ಒಂದೇ ಒಂದು ಟಿಕೆಟ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಟಿಕೆಟ್ ಬುಕ್ ಆಗಿದೆಯಾ ತೋರಿಸಿ ನೋಡೋಣ. ನಾವು ಇಷ್ಟು ಜನ ಏನು ಅನ್ಕೊಂಡು ಬಂದಿದ್ದೀವಿ ನೋಡೋಣ. ಇದೇ ಪಬ್ಲಿಕ್ ಟಿವಿನವ್ರು ಎಲ್ಲರೂ ಇರಿ ನೋಡೋಣ. ಇರ್ತೀರಾ? ಹೌಸ್ಫುಲ್ ಹಾಳು ಮಾಡ್ಬೇಕು ಅಂತ ಇದರ ಮಾಡ್ತಾ ಇದಾರಾ? ಅಭಿಮಾನಿಗಳಿಗೆ ಕರೆಕ್ಟ್ ಪ್ರಮೋಷನ್ ಸರ್ ಯಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ನಾವ್ ಹೇಳ್ಬೇಕಾಗಿಲ್ಲ, ನಿಮ್ಗೂ ಮೀಡಿಯಾದವ್ರಿಗೂ ಚೆನ್ನಾಗಿ ಗೊತ್ತಿದ್ದು. ಪ್ರಮೋಷನ್ ಮಾಡಬೇಕು. ನವಗ್ರಹಗೆ ಯಾವ ತರ ಪ್ರಮೋಷನ್ ಕೊಟ್ರು, ಯಾವ ತರ ಪ್ರಮೋಷನ್ ಕೊಟ್ರು? ಡಿಜಿಟಲ್ ಮೀಡಿಯಾಗಳಿಗೂ ಕೂಡ ಅಪ್ಡೇಟ್ ಇಲ್ಲ. ಪ್ರತಿ ದಿನ ವಿಡಿಯೋಗಳು ನೋಡ್ತೀವಿ ಯೂಟ್ಯೂಬ್ ಅಲ್ಲಿ, ಒಂದು ಅಪ್ಡೇಟ್ ಇಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂತ ಒಳ್ಳೆ ಕನ್ನಡ ಸಿನಿಮಾ, ದರ್ಶನ್ ಸಿನಿಮಾ ಅಂತ ನೋಡ್ಬೇಡಿ ಇದನ್ನ, ಕನ್ನಡ ಸಿನಿಮಾ ಅಂತ ನೋಡ್ರಿ ಇದನ್ನ. ಜನವರಿ 26ಕ್ಕೆ ರಾಯಣ್ಣನ್ ಬರ್ತಡೇ ದಿವಸ ಬಿಡ್ಬೋದಿತ್ತಲ್ವಾ? ಏನಕ್ಕೆ ಇನ್ನು 1 ತಿಂಗಳು ವೆಯ್ಟ್ ಮಾಡಕ್ಕಾಗ್ತಿರಲ್ವಾ? ಇಲ್ಲ ಸರ್, ಏನಂದ್ರೆ ಇದು ಸಿನಿಮಾ ತಂಡದವರು ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಪ್ರತಿಯೊಬ್ರು ತಪ್ಪು. ಇದು ಥಿಯೇಟರ್ ಅವ್ರು ಮಾಡ್ತಿರೋದ ಅಥವಾ ಏನಿದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಸ್ಕ್ಯಾಮ್ ತಾನೆ. ಒಬ್ಬ ವ್ಯಕ್ತಿನ ತುಳಿಬೇಕು, ಈ ಮಟ್ಟಕ್ಕೆ ತುಳಿಬಾರ್ದು. ನಾವು ಎಲ್ಲಾನು ಸಹಿಸ್ಕೊಂಡು ಸುಮ್ಮನಿದ್ದೀವಿ. ಒಂದು ಮಾತು ಹೇಳ್ತೀನಿ, 1000 ಜನ ಖಾಲಿ ಥಿಯೇಟರ್ ಮೀಡಿಯಾದವ್ರು ಬಂದು ಎಷ್ಟೊಂದು ಜನ ವಿಡಿಯೋ ಮಾಡ್ಕೊಂಡು ಹೋದ್ರು. ಜನ ಬರ್ತಾ ಇಲ್ಲ, ಡಿ ಬಾಸ್ ಅಭಿಮಾನಿಗಳು ಕಮ್ಮಿ ಆಗೋದ್ರು, ಈ ತರ ತೋರಿಸ್ತಾರೆ. ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಎಲ್ಲರೂ ಕೂಗಾಗ್ತಾರೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಬಾಸ್. ಸಾಯೋವರೆಗೂ ಡಿ ಬಾಸ್ ಅಭಿಮಾನಿಗಳೇ. ಒಂದೇ ಒಂದು ಮಾತು ಹೇಳ್ತೀನಿ, 1000 ಜನ 1000 ಮಾತಾಡ್ಲಿ, 1000 ಜನ ಫೇಕ್ ಪ್ರಮೋಷನ್ ಮಾಡ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಒಬ್ರಿದ್ರು 100 ಆನೆ ಬಲ ತರ ನಮ್ಮ ಬಾಸಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಒಬ್ರಿರ್ಬೋದು ಅಭಿಮಾನಿಗಳು ಇವತ್ತು, ಆಯ್ತಾ? ಸತ್ರು ಬದುಕಿದ್ರು, ನಾವು ಸತ್ತು ಇಲ್ಲೇ ಮಣ್ಣಾದ್ರೂ ಕೂಡ ನಮ್ಮ ಡಿ ಬಾಸಿನ ಬಿಟ್ಕೊಡೋ ಮಾತೇ ಇಲ್ಲ, ಆಯ್ತಾ? ಒಂದು ಮಾತು ಹೇಳ್ತೀನಿ, ನೀವು 1000 ಥರ ಯೋಚನೆ ಮಾಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಏನೇ ಮಾಡಿದ್ರು ನಮ್ಮ ಬಾಸ್ ಹೆಸರನ್ನ ಕೆಳಗಡೆ ಬೀಳಕ್ಕೆ ನಿಮ್ಮ ಅಪ್ಪನ ಹಣೆಗೂ ಸಾಧ್ಯ ಇಲ್ಲ. ನಾನು ನೋಡಿ ಸರ್, ಅದು ಯಾರಿಂದ ಅಂತ ನಿಮ್ಗೆ ಗೊತ್ತಿದೆ. ಹೌದು, ಕೇವಲ 50 ರಿಂದ 60 ಬೆರಳಿಕೆ ಜನರಿದ್ದೀರಿ ಅನ್ನೋದು ಹೇಗೆ ಅಂತ
ಅದೇ ಹೇಳ್ತೀನಿ ಸರ್. ನಾನು ಕಾಲೇಜ್ ಸ್ಟೂಡೆಂಟ್, ಇವತ್ತು ಇಂಟರ್ನಲ್ ಎಕ್ಸಾಮ್ ಐತೆ. ಬಾಸ್ ಮೂವಿ ನೋಡ್ಬೇಕು ಅಂತ ನಮ್ಮನೆ ಹೊಸಕೋಟೆಯಿಂದ JP ನಗರ್ಗೆ ಬಂದಿದ್ದೀನಿ. ನಮ್ಮ ಹುಡುಗರೆಲ್ಲರೂ ಬರ್ಬೇಕು ಅನ್ಕೊಂಡ್ರು, ಟಿಕೆಟ್ ಇಲ್ಲ. ಇವಾಗ ಇದು ಬಂದು ನೋಡಿದ್ರೆ ಎಷ್ಟು ಬೇಜಾರಾಗಲ್ಲ ಸರ್. ಬುಕ್ ಮೈ ಶೋ ಬೆಳಿಗ್ಗೆ 6:30 ತನಕ ಒಂದು ಟಿಕೆಟ್ ಬಿಟ್ಟಿಲ್ಲ, 6:30 ಬಿಟ್ಟಿದೆ, ಬರೀ 10 ಟಿಕೆಟ್ ಐತೆ. ಮಿಗ್ದವರೆಲ್ಲ ಏನಾಯ್ತು, ಏನಕ್ಕೆ ಬ್ಲಾಕ್ ಮಾಡಬೇಕು? ಯಾಕೆ ಬೇರೆ ಯಾರು ಮೂವಿ ಬಂದು ನೋಡೋದೇ ಅಲ್ವಾ ಸರ್? 300 ರೂಪಾಯಿ ಅಲ್ಲ ಸರ್, 500 ರೂಪಾಯಿ ಇಕ್ಕಿದ್ರು ರಿಲೀಸ್ ಅಂತ ಹೇಳಿದ್ರೆ ದರ್ಶನ್ ಮೂವಿ ಪ್ರತಿಯೊಬ್ರು ಬಂದೇ ಬರ್ತಾರೆ. ಸರ್ 500 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದೀವಿ. ಫಸ್ಟ್ ಟೈಮ್ ಈ ತರ ಒಂದು ಸಿನಿಮಾನ ನೋಡ್ತಾರ ನಮಗೆ ತುಂಬಾ ಬೇಜಾರಾಗ್ತದೆ. ಡಿ ಬಾಸ್ದು ಒಂದೇ ಒಂದು ತಿಳ್ಕೊಳ್ಳಿ, ಎಷ್ಟು ಕುತಂತ್ರ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಸಾಯವರೆಗೂ ಅಭಿಮಾನಿಗಳು ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ ಜೈ ಡಿ ಬಾಸ್ ಅಂತ ನಾವು ಯಾವಾಗೂ ಹೇಳ್ಕೊಂತೀವಿ. ಈ ಸಿನಿಮಾ ಸೋಲಕ್ ಬಿಡಲ್ಲ. ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾ ಬಿಡ್ಬೇಕಾದ್ರೆ ನೋಡ್ಕೊಂಡ್ಬಿಡಿ, ಅಭಿಮಾನಿಗಳಿಗೆ ಒಂದು ಮಾಹಿತಿ ಕೊಡಿ ಕರೆಕ್ಟ್ ಆಗಿ. ಸಿನಿಮಾ ಇಂತಿಂತ ಡೇಟ್ಗೆ ಯಾವ ಮೀಡಿಯಾ ಚಾನಲ್ ಬೇಕಾಗಿಲ್ಲ ನಮ್ಗೆ, ನಾವೇ ಪ್ರಮೋಷನ್ ಮಾಡ್ಕೊಂತೀವಿ, ಅಭಿಮಾನಿಗಳೇ ಪ್ರಮೋಷನ್ ಮಾಡ್ತೀವಿ. ಆಗಿಲ್ವಾ ನಿಮ್ ಕೈಗೆ ಆಗಿಲ್ವಾ? ಒಂದು ಮಾತು, ನೆಕ್ಸ್ಟ್ ತಿಂಗ್ಳು ಈ ಡೇಟಿಗೆ ಬಿಡ್ತಾ ಇದೀರ ಅಂತ ಹೇಳಿ ಸರ್. ಒಂದು ಫ್ಯಾನ್ ಕ್ಲಬ್ ಅಲ್ಲ, ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿ ಅವನೇ ನಿಂತು ಪ್ರಮೋಷನ್ ಮಾಡ್ತಾನೆ. ಅದು ತಾಕತ್ತು ದರ್ಶನ್ ಫ್ಯಾನ್ಸ್ ಅಂದ್ರೆ. ಸುಮ್ನೆ ಯಾರು ಅನ್ಕೊಳಲ್ಲ. ಓಕೆನಾ? ಇನ್ಮೇಲೆ ನೋಡೋಣ ಸರ್. ಈ ಮೂವಿ ಹಿಂಗಾಯ್ತಲ್ಲ, ನೆಕ್ಸ್ಟ್ ಮೂವಿ ರಿಲೀಸ್ ಮಾಡ್ಬೇಕಾದ್ರೆ ಅವಾಗ ತೋರಿಸ್ತೀರೇನು ಅಂತ. ನೋಡಿ ಸರ್, ಈಗ ಪ್ರಮೋಷನ್ ಮಾಡೋಂಥದ್ದು ಏನು ಬೇಕಾಗಿಲ್ಲ ಆಯ್ತಾ. ಒಂದು ಅಪ್ಡೇಟ್ ಕೊಟ್ಟು ಬಂದು ನೀವೇ ಹೇಳಿದ್ದಿದ್ರೆ, ಯಾರು ರಿಲೀಸ್ ಮಾಡಿದ್ರಲ್ಲ ನೀವೇ ಇಂಥ ಡೇಟ್ಗೆ ಇಂಥ ಥಿಯೇಟ್ರಿಗೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇವತ್ತು ನಾವು ಫ್ಯಾನ್ಸ್ಗಳು ಎಲ್ಲ ನಾವು ಅದನ್ನು ಪಬ್ಲಿಸಿಟಿ ಮಾಡ್ತಾ ಇದ್ವಿ. ಅದು ತಪ್ಪು ಮಾಡಿದ್ದೀರ ನೀವು. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸಿನಿಮಾ ತುಂಬ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರು ಕೊಟ್ಟಂಥ ಸಿನಿಮಾ. ಅದು ಅಲ್ಲದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸಿನಿಮಾ ಸಂಗೊಳ್ಳಿ ರಾಯಣ್ಣದು, ಅಂಥ ಸಿನಿಮಾನ ಹಾಳು ಮಾಡ್ತಾ ಇದ್ದೀರಾ. ನಿಜವಾಗ್ ತುಂಬಾ ಬೇಜಾರಿದೆ. ಅಲ್ಲಲ್ಲ ನಾನು ಹೇಳ್ತೀನಿ ಕೇಳಿ, ಪಬ್ಲಿಸಿಟಿಲಿ ನಿಮಿಷ ಪೂರ್ತಿ ಮಾತಾಡಕ್ ಬಿಡಿ. ಪಬ್ಲಿಸಿಟಿಯಲ್ಲಿ ಹಾಳು ಮಾಡಿದ್ರ, ಸಿನಿಮಾ ಹಾಳಾಗಿಲ್ಲ, ಪಬ್ಲಿಸಿಟಿಲಿ ಹಾಳು ಮಾಡಕ್ಕಿದ್ದೀರ ಆಯ್ತಾ. ಇದು ನಿಮಿಷ ನಾನು ಹೇಳ್ತಾ ಕೇಳಿಸ್ಕೊಳ್ಳಿ, ಈ ಸಿನಿಮಾ ಪಬ್ಲಿಸಿಟಿಲಿ ತುಂಬ ಲೋ ಮಾಡಕ್ಕಿದ್ದೀರ. ಪರವಾಗಿಲ್ಲ, ನಿಜವಾಗ್ಲೂ ನಾವು ಅಭಿಮಾನಿಗಳು ಬಿಟ್ಕೊಡಲ್ಲ. ಇವಾಗ ನೆಕ್ಸ್ಟ್ ಶೋಗ್ ನೋಡ್ತಾ ಇರಿ ನೀವೇ ಜನ ಆಯ್ತಾ, ಬರ್ತಾರೆ 100%. ನಿಜ ಎಲ್ಲರಿಗೂ ಹೇಳ್ತಿದ್ದೀನಿ, ಬುಕ್ ಮೈ ಶೋ, ಪೇಟಿಎಮ್ ಎಲ್ಲ ಸುಳ್ಳು. ಥಿಯೇಟರ್ ಖಾಲಿದೆ, ದಯವಿಟ್ಟು ಥಿಯೇಟರ್ಗೆ ಬನ್ನಿ ಥಿಯೇಟರ್ಗೆ ಬನ್ನಿ ಆಯ್ತಾ. ನೀವು ಟಿಕೆಟ್ ಇಲ್ಲ ಅಂತೇಳಿ ಆಮೇಲೆ ನಾನು ನಿಂತ್ಕೊಂಡು ನೋಡೋಣ ಅಂತ ಬಂದಿದ್ದಕ್ಕೆ ಫುಲ್ ನಂಗೆ ಸೀಟ್ ಸಿಕ್ತು. ನಿಜವಾಗ್ಲೂ ಹೇಳ್ತೀನಿ, ಬುಕ್ ಮೈ ಶೋ, ಪೇಟಿಎಮ್ ಎಲ್ಲ ಫೇಕು. ಆದ್ರೆ ಹೌಸ್ಫುಲ್ ಅಂತ ತೋರಿಸ್ತಿದೆ, ಅದನ್ನ ಯಾರು ನೀವು ನಂಬೇಡಿ. ನಿಜವಾಗ್ಲೂ ಥಿಯೇಟರ್ ಖಾಲಿ ಇದೆ, ಅದರಲ್ಲೆಲ್ಲ ತೋರಿಸ್ತಾ ಇದ್ದ ಫೇಕು. ಬನ್ನಿ, ಥಿಯೇಟರ್ ಖಾಲಿ ಇದೆ, ಎಲ್ಲ ಬಂದು ಸಿನಿಮಾ ನೋಡೋಣ ಬನ್ನಿ.